ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಈಗ ನಾನು ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ. ಮೊದಲೇಕ ಎಲ್ಲ ತೊಳೆದು ಕ್ಲೀನಾಗ ಈ ರೀತಿ ಹೋಳು ಮಾಡಿಕೊಂಡು ಇಟ್ಕೊಂಡೆ ನೋಡ್ರಿ. ನಾ ಇಲ್ಲೇ ಫಸ್ಟಿಗಿನ ಈ ರೀತಿ ಈಗ ಇದನ್ನು ಎಲ್ಲನೂ ಪಲ್ಪ್ ತೊಗೊಂಬಿಡೋಣ್ರಿ. ಇದ್ರದ್ದು ಏನು ಪಲ್ಪ್ ಇರೋದಲ್ಲ ಇಷ್ಟು ತೊಗೊಂಬಿಡೋಣ ನಾವು. ಈಗ ಒಂದು ಪಾತ್ರೆ ತೊಗೊಂಡು ಒಂದೊಂದು ಹೋಳು ತೊಗೊಂಡು ಈ ರೀತಿ ಚಮಚದಿಂದ ಈ ರೀತಿ ಎಲ್ಲನೂ ಇದ್ರದ್ದು ತಿರುಳನ್ನು ತೊಗೊಂಬಿಡೋಣ್ರಿ. ನಾವು ಮಾವಿನ ಹಣ್ಣಿನ ತಿರುಳು ಏನು ಇರ್ತೈತಲ್ಲ ಎಲ್ಲ ತೊಗೊಂಬಿಡೋಣ. ಈ ರೀತಿ ಚಮಚದಿಂದ ಈ ರೀತಿ ಚಲೋ ತಂಗ ಈ ರೀತಿ ಮಾಡಿಬಿಟ್ರೆ ಏನು ಕಟ್ಟಾಗೋದಿಲ್ಲ, ನೀಟಾಗಿ ಬರ್ತೈತೆ ಅದು ತಿರುಳು, ಮಾವಿನ ಹಣ್ಣಿಂದ ತಿರುಳು. ಇದೇ ರೀತಿನ ಎಲ್ಲನೂ ತೊಗೊಂಬಿಡೋಣ್ರಿ ನಾವು. ಆದಷ್ಟು ನೀಟಾಗನ ಈ ರೀತಿ ಚಮಚದಿಂದ ತೊಗೋಬೇಕಾಕೈತಿ. ಇದೇ ರೀತಿನ ಎಲ್ಲವನ್ನ ತೊಗೊಂಬಿಡೋಣ್ರಿ ನಾವು. ಈಗ ನೋಡ್ರಿ ತೋರಿಸಿದ್ನೆಲ್ಲ ಇದೇ ರೀತಿನ ತೊಗೋಬೇಕಾಕೈತಿ. ಈಗ ನೋಡ್ರಿ ಎಲ್ಲನೂ ತೊಗೊಂಡಿದ್ದಾಯ್ತು ರೀ. ಈಗ ನಾವು ಇಷ್ಟು ಬಂದೈತೆ ನೋಡ್ರಿ. ಎಲ್ಲ ನೀಟಾಗಿ ತೊಗೊಂಡ್ಬಿಟ್ಟೆ ನಾನೀಗ. ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಈ ರೀತಿ. ಇದು ಚಪಾತಿಗೆ ಮತ್ತು ಬೇಳೆ ಹೋಳಿಗೆಗೆ ಸೂಪರಾಗಿರ್ತೈತಿ. ಇದು ಹಂಗೆ ಕುಡಿಯೋಕ್ಕೂ ಟೇಸ್ಟಿ ಆಗಿರ್ತೈತೆ ರೀ. ಇದು ಹೋಳಿಗೆಗೆ ಅಂಕರು ಸೂಪರದ ಕಾಂಬಿನೇಷನ್ ನೋಡಿರಿ ಇದು ಸೀಕರ್ಣಿ. ಇದು ಈಗ ಮಾವಿನ ಹಣ್ಣು ಸೀಸನ್ನಾಗ ನೀವು ಕೂಡ ಈ ರೀತಿಯ ಸೀಕರ್ಣಿ ಮತ್ತು ಹೋಳಿಗೆನ ಮಾಡಿಕೊಂಡು ಇದ್ರ ರುಚಿ ನೋಡಿರಿ, ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಇದು. ಹೋಳಿಗೆಗೆ ಮತ್ತು ಚಪಾತಿಗೆ ಭಾರಿ ಸೂಪರಾಗಿರ್ತೈತಿ ಇದು ಸೀಕರ್ಣಿ. ಇದು ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಅದು ಗಟ್ಟಿ ಏನು ಹೋಗಿ ಬಂದಿದ್ವಲ್ಲ, ಈಗ ಒಂದು ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ಈಗ ಇದಕ್ಕೆ ಬಾಳೆಹಣ್ಣು ಹಾಕ್ಕೊತೇನೆ ನೋಡಿರಿ. ಈಗ ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ ರೀ ನಾನು. ಈ ರೀತಿ ರೌಂಡ್ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊತೇನೆ ರೀ ನಾನೀಗ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಒಂದು 1/4 ಚಮಚ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾನು ಈಗ ಒಂದು ಚಿಟಿಕೆ ಉಪ್ಪು ಹಾಕ್ಕೊತೇನೆ ನೋಡಿರಿ. ಸ್ವೀಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ಹೆಚ್ಚಿಗೆ ಆಕೈತೆ ರೀ ಅದು. ಈಗ ಚಿಟಿಕೆ ಉಪ್ಪು ಹಾಕ್ಕೊಂಡು ಈಗ ಬೆಲ್ಲ ಹಾಕ್ಕೊಂತೀನಿ ನೋಡಿರಿ. ಬೆಲ್ಲ ಕರಗಿಸಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ನಾನು. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಆರೈತೆ ರೀ ಅದೀಗ. ಆರಿದ ಮೇಲೆ ಹಾಕ್ಬೇಕಾಕೈತೆ ನಾವು ಈ ಬೆಲ್ಲದ ನೀರನ್ನು. ಚಲೋ ತಂಗ ಬಿಸಿ ಮಾಡಿ ಬೆಲ್ಲ ಕರಗಿಸಿ ಸೋಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆರಿದ ಮೇಲೇ ಈ ಒಂದು ಸೀಕರ್ಣಿಗೆ ನಾವು ಹಾಕಬೇಕಾಕೈತಿ. ಬಿಸಿ ಇದ್ದಾಗ ಹಾಕಕ್ಕೆ ಹೋಗ್ಬಾರ್ದು ಅದು. ಈಗ ನೋಡಿರಿ ಎಲ್ಲ ಆಯ್ತು. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಆಯ್ತು, ಈಗ ರೆಡಿ ಆಯ್ತು ನೋಡಿರಿ. ಇದು ಸೀಕರ್ಣಿ, ಇದು ಮಾವಿನ ಹಣ್ಣಿನ ಸೀಕರ್ಣಿ ಭಾಳ ಟೇಸ್ಟಿಯಾಗಿರ್ತೈತೆ ಇದು. ಮಾವಿನ ಹಣ್ಣಿನ ಸೀಸನ್ನಾಗ ನಾ ಯಾವ ರೀತಿ ಮಾಡೇನಲ್ಲ ಆ ರೀತಿ ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಸೀಕರ್ಣಿಯನ್ನು, ಮಾವಿನ ಹಣ್ಣಿನ ಸೀಕರ್ಣಿನ. ಇದು ಹೋಳಿಗೆಗಂಕರು ಸೂಪರದ ಕಾಂಬಿನೇಷನ್ ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಾ ಯಾವ ರೀತಿ ಮಾಡಲ್ಲ ಅದೇ ರೀತಿನ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೋಳಿಗೆ ಜೊತೆ ಇದನ್ನ ತಿಂದು ರುಚಿ ನೋಡಿರಿ. ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.